ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನಿ ಕೊಟ್ಟರೆ ಮನೆ ಈ ಬಾಂಬನ್ನು ಸಿಡಿಸಿದ್ರು ಶಾಸಕ BR ಪಾಟೀಲ್. ಅವರ ಆಡಿಯೋ ಒಂದು ವೈರಲ್ ಆಗಿತ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಪಷ್ಟನೆಯನ್ನು ಅವರು ಕೊಟ್ಟಿದ್ದಾರೆ. ಆಳಂದ ಶಾಸಕ BR ಪಾಟೀಲ್ ಅವರು ಪಬ್ಲಿಕ್ ಟಿವಿಗೆ ಆಳಂದ ಶಾಸಕ BR ಪಾಟೀಲ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ನಿಜ, ಈ ರೀತಿ ನಡೆದಿರೋದು ವಸತಿ ಇಲಾಖೆ ಮತ್ತು ಮೈನಾರಿಟಿ ಇಲಾಖೆಯಲ್ಲಿ ಅಕ್ರಮಗಳು ನಡೆದಿವೆ ಅಂತ ಅವರ ಹೇಳಿಕೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಅಕ್ರಮ ವಿಚಾರ. ಈಗ ಮತ್ತೆ BR ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಗೆ. ವಸತಿ ಇಲಾಖೆ ಮತ್ತು ಮೈನಾರಿಟಿ ಇಲಾಖೆಯ ವಿರುದ್ಧ ಗರಂ ಆಗಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಅಲ್ಪಸಂಖ್ಯಾತ ಇಲಾಖೆಯಿಂದ 17 ಕೋಟಿ ಬಂದಿದೆ, ಆದರೆ ನನ್ನ ಅನುಮತಿ ಇಲ್ಲದೆ 17 ಕೋಟಿ ಕಾಮಗಾರಿ ನಡೆದು ಹೋಗಿದೆ. ಸರ್ಕಾರದಲ್ಲೇ ಈ ರೀತಿ ಆದರೆ ಹೇಗೆ? ಶಾಸಕರ ಗಮನಕ್ಕೆ ಬರದಂತೆ ಈ ರೀತಿ ನಡೆದರೆ ಹೇಗೆ ಅಂತ BR ಪಾಟೀಲ್ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜೀವ್ ಗಾಂಧಿ ವಸತಿ ಯೋಜನೆಯ ಅಕ್ರಮದ ವಿಚಾರವಾಗಿ BR ಪಾಟೀಲ್ ನಿನ್ನೆ ಕೂಡ ಮಾತನಾಡಿದ್ರು, ಇವತ್ತು ಕೂಡ ಮಾತನಾಡಿದ್ದಾರೆ. ಆಮೇಲೆ ಅವ್ರು ಹೇಳ್ತಾರೆ, ಆಡಿಯೋದಲ್ಲಿ ಯಾರ ಹೆಸರನ್ನು ಉಲ್ಲೇಖ ಮಾಡಿರಲಿಲ್ಲ. ಅಂದರೆ ಮೊನ್ನೆ ವೈರಲ್ ಆಯ್ತಲ್ಲ ಸರ್ಫರಾಜ್ ಖಾನ್ ಜೊತೆ ಮಾತನಾಡಿದ್ದು, ಅದರಲ್ಲಿ ಯಾರ ಹೆಸರನ್ನು ಉಲ್ಲೇಖ ಮಾಡಿರಲಿಲ್ಲ, ಯಾವ ಸಚಿವರ ಹೆಸರನ್ನೂ ನಾನು ತೆಗೆದುಕೊಂಡಿಲ್ಲ. ಆದರೆ ಆಡಿಯೋ ಹೆಂಗೆ ಲೀಕ್ ಆಯಿತು ಅಂತ ನನಗೆ ಗೊತ್ತಿಲ್ಲ. ಸರ್ಫರಾಜ್ ಖಾನ್ಗೆ ರಿಕ್ವೆಸ್ಟ್ ಮಾಡೋದಕ್ಕೆ ನಾನು ಫೋನ್ ಮಾಡಿದ್ದೆ. ಈ ಬಗ್ಗೆ ತನಿಖೆ ಮಾಡೋದಾದರೆ ಆಗಲಿ ತನಿಖೆ ಅಂತ ಅವರು ಈಗ ಮತ್ತೊಂದು ಸರ್ತಿ ಅದೇ ವಿಚಾರದ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ನಂದೇ ಆಡಿಯೋ ಅಂತಲೂ ಕೂಡ ನೆನ್ನೆ ಅವರು ಒಪ್ಕೊಂಡಿದ್ರು. ಸರ್ಕಾರದ ವಿರುದ್ಧ ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಗೋಲ್ಮಾಲ್ ಹೊರ ಹಾಕಿದಂಥ BR ಪಾಟೀಲ್ ಅವರು ಈಗ ಮಗದೊಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮೈನಾರಿಟಿ ಇಲಾಖೆಯಲ್ಲಿ ಕೂಡ ಒಂದಿಷ್ಟು ಗೋಲ್ಮಾಲ್ ನಡೆದಿದೆ ಅಂತ. ಸರಿ, ಗೋಲ್ಮಾಲ್ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಅನುಮತಿ ಪಡೆದು ಅನುದಾನ ಬಂದಿದೆಯಾ ಹೇಗೆ? ಈ ಭಾಷೆಯನ್ನ ಬಳಸಬೇಡಿತ್ತು. ಗೋಲ್ಮಾಲ್ ಇಲ್ಲ. ಅಲ್ಪಸಂಖ್ಯಾತರ ಇಲಾಖೆಯಿಂದ ನನ್ನ ಕ್ಷೇತ್ರಕ್ಕೆ 17 ಕೋಟಿ ಬಂದಿದೆ. ನನಗೆ ಗೊತ್ತೇ ಇಲ್ಲ, ನನಗೆ ಯಾವ ಸೂಚನೆಯೂ ಇಲ್ಲ. ಕಾಮಗಾರಿ ಪ್ರಾರಂಭ ಆಗಿದೆ ಅಂತ ಶಿಷ್ಟಾಚಾರದ ಪ್ರಕಾರ ಸಂಬಂಧಪಟ್ಟಂಥ ಶಾಸಕರಿಗೆ ಕರೆದು ಅವ್ರ ಕಡೆಯಿಂದ ಗುದ್ದಲಿ ಪೂಜೆ ಮಾಡೋದು ಶಿಷ್ಟಾಚಾರ ಇದೆ. ಅದಕ್ಕೆ ನಾನು ಹಕ್ಕುಚ್ಯುತಿಯನ್ನು ಮಂಡಿಸಿದ್ದೀನಿ. ಎಲ್ಲಿ? ಸ್ಪೀಕರಿಗೆ. ಅದು ಅಲ್ಲಿ ಅವರು ವರದಿ ಕಮಿಟಿ ಕಳಿಸಿದ್ದಾರೆ. ಈ ಸರ್ಕಾರದಲ್ಲಿ ಬಹುತೇಕ ಯಾವುದೇ ಸರ್ಕಾರದಲ್ಲೂ ಕೂಡ ಶಾಸಕರು ಕೇಳೋವರೆಗೂ ಕೂಡ ಹಣ ಸಿಗಲ್ಲ. ಎಷ್ಟೋ ಕಡೆ ತಾವು ಕಚೇರಿಯಿಂದ ಕಚೇರಿಗೆ ಅಲ್ದಾಡಬೇಕಾದಂಥ ಪರಿಸ್ಥಿತಿ. ಬಟ್ 17 ಕೋಟಿ ನಿಮ್ಗೆ ಗೊತ್ತಿಲ್ಲದೆ ಅನುದಾನ ಬರುತ್ತೆ ಅಂದರೆ ಹೇಗೆ ಅಂತ. ಈಗ ನೋಡಿ, ನಾನು 17 ಕೋಟಿ ಬರೋಕ್ಕಿಂತ ಮುಂಚೆ ನಾನು ಆಳಂದಲ್ಲಿ ಒಂದು ಮೌಲಾನಾ ಅಬುಲ್ ಕಲಾಂ ಆಜಾದ್ ಹೈಸ್ಕೂಲನ್ನು ನಾವು KKRDB ಕಟ್ ಮಾಡಿದೆ. ಅದಕ್ಕೂ ದುಡ್ಡು ಬಂದಿದೆ. ಸೊ ಅಂದರೆ ಎರಡೆರಡು ಒಂದೇ ಅನುದಾನಕ್ಕೆ ಅಂದರೆ ಡುಪ್ಲಿಕೇಶನ್ ಆಗಿದೆ. ಓಕೆ, ನನಗೆ ಮೊದಲೇ ಗೊತ್ತಾಗಿದ್ರೆ KKRDB ದುಡ್ಡು ಇರ್ತಿರಲ್ಲ, ನಾನು ಬೇರೆ ಉದ್ದೇಶಕ್ಕೆ ಬಳಸ್ತಿದ್ದೆ ನಾನು. ಸರಿಗ ಎಲ್ಲೋ ಒಂದು ಕಡೆ ತಾವು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಕೃಷ್ಣ ಬೈರೇಗೌಡ ಕೂಡ ಹೇಳಿದ್ರು. ಆದರೆ ತಮ್ಮ ವಿರುದ್ಧ ಮಾತ್ರ ಹೇಳಿಕೆಗಳಿಗೆ ಒಂದು ವ್ಯಾಪಕವಾದ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ಯಾಕೆ ಅಂತಾರೆ? ಅದು ಅವರಿಗೆ ಕೇಳಿ. ಸರಿಗ ಒಂದು ವೇಳೆ ಹೈಕಮಾಂಡ್ ಏನಾದರೂ ತಮ್ಮ ವಿರುದ್ಧ ಕ್ರಮಕ್ಕೆ ಏನಾದರೂ ಮುಂದಾದರೆ ತಮ್ಮ ಒಂದು ತಗೋಬಹುದು, ಕ್ರಮ ತಗೋಬಹುದು. ಅಲ್ಲ, ತಮ್ಮ ರಿಯಾಕ್ಷನ್ಸ್ ಏನು ಅಂತಂದ ನೋಡೋಣ, ಕ್ರಮ ತಗೊಂಡಾಗ ನೋಡೋಣ. ಅಂದರೆ ಕ್ರಮ ತಗೊಂಡು ಸಿದ್ಧರಾಗಿದ್ದೀರಾ ಅಂದರೆ ತಗೋಬೇಕಾದ ರೆಡಿ ಇದ್ದೀರಾ? ಅಂದರೆ ಇದಿಷ್ಟು ಏನಂದರೆ ಶಾಸಕ BR ಪಾಟೀಲ್ ಅವರ ಮಾತಾಗಿತ್ತು. ಏನಂದರೆ ನನ್ನ ಅನುಮತಿ ಇಲ್ಲದೆ ನನ್ನ ಕ್ಷೇತ್ರಕ್ಕೆ 17 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಇನ್ನು ಈ ಪ್ರಕರಣ ಸಂಬಂಧ ಓವರಾಲ್ ಆಗಿ ಈ ವಸತಿ ಇಲಾಖೆ ಮತ್ತು ಪ್ಲಸ್ ಈಗ ನಡೆದಿರುವಂತಹದರ ಹೇಳಿಕೆಗಳ ಬಗ್ಗೆ ಏನಾದರೂ ಹೈಕಮಾಂಡ್ ಕ್ರಮ ತೆಗೆದುಕೊಂಡ್ರೂ ಕೂಡ ನಾವು ಸಿದ್ಧ ಇರೋದಾಗಿ BR ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಪಾಟೀಲ್ರು ಹೇಳ್ತಾರೆ ಒಂದು ಕಡೆ ಇದನ್ನು ಗೋಲ್ಮಾಲ್ ಅನ್ಬೇಡಿ ಅಂತ, ಇನ್ನೊಂದು ಕಡೆ ಅವರೇ ಆರೋಪ ಮಾಡ್ತಾರೆ ಬಡವರಿಗೆ ಮನೆ ಸಿಗಬೇಕು ಅಂತಂದರೆ ದುಡ್ಡು ಕೊಡಬೇಕು ಅಂತ. ಅದು ಗೋಲ್ಮಾಲ್ ಅಲ್ಲದೆ ಇನ್ನೇನು? ಅಥವಾ ಅದಕ್ಕೆ ಏನಾದರೂ ಹೊಸ ಪದವನ್ನು ಅವ್ರು ಕೊಡ್ತಾರಾ ಗೊತ್ತಿಲ್ಲ. ಗೋಲ್ಮಾಲೇ ನಡೆದಿರೋದು. ಜೊತೆಗೆ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ. ನನ್ನ ಕ್ಷೇತ್ರಕ್ಕೆ 17 ಕೋಟಿ ಬಿಡುಗಡೆ ಆಗಿದೆ, ಕಾಮಗಾರಿ ಶುರುವಾಗಿದೆ, ನನ್ನ ಗಮನಕ್ಕೆ ಬಂದಿಲ್ಲ. ಅಂದರೆ ಜಮೀರ್ ಅಹಮದ್ ಅವರ ಇಲಾಖೆ, ಅದರ ಬಗ್ಗೆ ಅವರು ಆರೋಪವನ್ನು ಮಾಡಿದ್ದಾರೆ. ಯಾವ ಒಬ್ಬ ವ್ಯಕ್ತಿ ಹೆಸರು ತಗೊಂಡಿಲ್ಲ ನಾನು. ಸರ್ಫರಾಜ್ ಪ್ರೈವೇಟ್ ಸೆಕ್ರೆಟರಿ, ನಮ್ಮ ಹೌಸಿಂಗ್ ಮಿನಿಸ್ಟರ್ ಪ್ರೈವೇಟ್ ಸೆಕ್ರೆಟರಿ ಮಾತಾಡಿದ್ದೀನಿ. ಅದು ಯಾರು ನಾನು ಮಿನಿಸ್ಟರ್ಗೆ ಆರೋಪ ಮಾಡಿದ್ದೀನಾ? ನಿಮ್ಮ ಆಫೀಸಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಲ್ಲಿ ನಡೆದಿದೆ ಅಂತ ಹೇಳಿದ್ದೀನಿ. ಮತ್ತು ತನಿಖೆ ಆಗಲಿ ಅದನ್ನು. ಈಗ ನಾನು ಹೇಳಿದ್ದು ಯಾವ ವ್ಯಕ್ತಿ ಹೆಸರು ಹೇಳಿಲ್ಲ ನಾನು. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ದಲ್ಲಿ ಇದು ನಡೀತಾ ಇದೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಈಗ ನಂದು 17 ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಮೈನಾರಿಟಿ ಫಂಡೆಲ್ಲ ಬಂದಿದೆ. ಒಂದು ವಸತಿ ಶಾಲೆ, ಕಾಂಪೌಂಡು ಮತ್ತು ಕೋಣೆಗಳು.
ನನಗೆ ಗೊತ್ತೇ ಇಲ್ಲ. ನನಗೆ ಗುದ್ಲಿ ಪೂಜೆ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ದವ್ರು ಕರೆದೇ ಇಲ್ಲ. ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ, ಕಟ್ಟಡ ಶುರು ಆಗಿದೆ. ನನಗೆ ಗೊತ್ತಿಲ್ಲ, ಒಬ್ಬ ಶಾಸಕನಾಗಿ ಅಲ್ಲೇನಾಗಿದೆ ಗೊತ್ತಾಗ, ಆಲ್ರೆಡಿ ನಾವು KKRWಲಿಂದ ಶಾಲೆ ಕಟ್ತಾ ಇದ್ದೀವಿ. ಈಗ ಮತ್ತೆ ದುಡ್ಡು ಬಂದಿದೆ. ನಾವು ದುಡ್ಡು ಸರ್ಕಾರ ಮತ್ತೆ KKRWಲಿಂದ ನಾನು ತೊಗೊಂಡು ಕಟ್ತಾ ಇದ್ದೀನಿ. ಮೌಲಾನಾ ಅಬುಲ್ ಕಲಾಂ ಆಜಾದ್ ಹಾಸ್ಟೆಲನ್ನು ಆಳಂದಲ್ಲಿ ಹೈಸ್ಕೂಲಲ್ಲಿ ಕಟ್ತಾ ಇದ್ದೀವಿ. ಈಗ ಮತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ 17 ಕೋಟಿ ರೂಪಾಯಿ ಬಂದಿದೆ. ಆ ಸ್ಕೂಲ್ ಬಿಲ್ಡಿಂಗು, ಕಂಪೌಂಡು, ಇದಕ್ಕೆ 17 ಕೋಟಿ ರೂಪಾಯಿ. ಒಂದೇ ಸ್ಕೂಲಿಗೆ 2 ಬಜೆಟ್ ಆಗುತ್ತೆ. ನಮ್ಗೆ ಗೊತ್ತಿಲ್ಲ. ಡಿಪಾರ್ಟ್ಮೆಂಟಿಂದ ಮಂಜೂರು ಮಾಡ್ತಾರೆ ಅಂತ ಗೊತ್ತಿದ್ದರೆ ನಾನು ಬೇರೆ ಕಡೆ ಉಪಯೋಗ ಮಾಡ್ತಿದ್ದೆ KKRW ದುಡ್ಡು. ಸಿರ್ಪುರ್ ಪ್ಯಾಟ್ರದಲ್ಲಿ ಬಂದಂಥ ಈ ಹಿಂದೆ ಸಿದ್ದರಾಮಯ್ಯರು 20 ಕೋಟಿ ಕೊಟ್ಟಿದ್ರು. ಅದನ್ನು ಭಾಳಷ್ಟು ಜನ ಮಾಧ್ಯಮದವರು ಬಂದು ಸ್ವಂತ ತಾವು ಕಣ್ಣಾರೆ ಕಂಡಿದ್ರಿ. ಅದರ ಮೇಲೆ ಪುಸ್ತಕನೂ ಕೂಡ ಬರೆಸಿದ್ದೀವಿ. ಹಲವಾರು ಆರೋಪಗಳನ್ನು BR ಪಾಟೀಲ್ ಅವರು ಮಾಡಿದ್ದಾರೆ. ಆಮೇಲೆ ಅವ್ರಿಗೆ ನಿರೀಕ್ಷೆ ಇದೆ ಹೈಕಮಾಂಡ್ ತಮ್ಮ ವಿರುದ್ಧ ಕ್ರಮ ತಗೋಬಹುದು ಅಂತ. ಬಟ್ ನನ್ನ ಪ್ರಶ್ನೆ ಇರೋದು, ನೀವು ಅಕ್ರಮವನ್ನು ಬಯಲಿಗೆಳೆದಿದ್ದೀರಾ, ನಿಮ್ಮ ವಿರುದ್ಧ ಯಾಕೆ ಕ್ರಮ ತಗೋತಾರೆ? ಅಕ್ರಮ ಮಾಡಿದವ್ರ ವಿರುದ್ಧ ಕ್ರಮ ತಗೋಬೇಕಲ್ಲ, ಅದ್ರ ಬಗ್ಗೆ ಮಾತಿಲ್ಲ. ನೋಡೋಣ, ಎಲ್ಲರೂ ಹಾರಿಕೆಯ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಕೆಲವರೆಲ್ಲ ಇಲ್ಲವೇ ಇಲ್ಲ, BR ಪಾಟೀಲ್ ಹೇಳೋದೆಲ್ಲ ಸುಳ್ಳು ಅಂತಾರೆ.